ಗುಲಾಬಿ ಹೂವು ಹೆಂಗೈತಲ್ಲ, ಸೂಪರ್ ಆಗೈತೆ ನೋಡೋಕೆ ಮಾತ್ರ. ಇಲ್ಲಿ ನೋಡಿ ಹೆಂಗೈತೆ ಗುಲಾಬಿ ಹೂವು. ಒಟ್ಟು ಬ್ಯೂಟಿಫುಲ್ ಅಲ್ವಾ, ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ದಾಸವಾಳ ಹೂವು ಫುಲ್ ಗಿಡ ಅಲ್ಲ, ದಾಸವಾಳ ಹೂವು ಐತೆ. ಇಲ್ಲಿ ನೋಡಿ ಎಷ್ಟೈತೆ ನೋಡಿ, ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಬ್ಯೂಟಿಫುಲ್ ಆಗಿದೆ. ಹಿಬಿಸ್ಕಸ್ ಅಂತೀವಲ್ಲ ಇಂಗ್ಲೀಷಲ್ಲಿ, ದಾಸವಾಳ ಹೂವು. ವಾವ್, ಇಲ್ಲಿ ನೋಡಿ ನೋಡಿ ಸ್ನೇಹಿತರೆ, ಟ್ಯಾಂಕಲ್ಲಿ ಫುಲ್ ಮೀನಿದ್ದಾವೆ. ಇಲ್ಲಿ ನೋಡಿ ನೋಡ್ಬೋದು, ನಂಗೆ ಕಾಣಿಸುತ್ತೆ ಅನಿಸುತ್ತೆ, ಜೂಮ್ ಮಾಡ್ತೀನಿ ನೋಡಿ. ದೊಡ್ಡ ದೊಡ್ಡ ಎಲ್ಲ ಮೀನೆಲ್ಲ ಇದಾವೆ ಇದರಲ್ಲಿ. ಅಲ್ಲಿ ನೋಡಿ, ಸೊ ಬೇಜಾನ್ ಇದಾವೆ ನೀರು ಇದರಲ್ಲಿ. ಬಿಟ್ಟಿದ್ದಾರೆ, ಸಾಕ್ತಾ ಇದ್ದಾರೆ ಇದರಲ್ಲಿ ಮೀನು ಬಿಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಬಿಟ್ಟಿದ್ದು. ಈಗ ನೋಡಿ ಎಲ್ಲ ದೊಡ್ಡ ದೊಡ್ಡವಾಗ್ಬಿಟ್ಟೈತೆ. ಅಲ್ಲಿ ನೋಡಿ, ಅಲ್ಲಿ ದೊಡ್ಡದೈತೆ ನೋಡಿ. ಇಲ್ಲಿ ಎಷ್ಟೈತೆ ಮೀನು? ಹಾಂ, ನೋಡಿ ಈ ಕಡೆ ಫುಲ್ಲು ಈರುಳ್ಳಿ ತೋಟ, ಈರುಳ್ಳಿ ತೋಟ, ಹೊಂಗೆ ಗಿಡ ಎಲ್ಲ 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 ಉದುರಾಗೈತೆ, ಎಲ್ಲ ಕಾಯಿ ಮಾತ್ರ ಐತೆ ನೋಡಿ. ಹಾಂ ಸ್ನೇಹಿತರೆ, ಬನ್ನಿ ಇವಾಗ ತೋರಿಸ್ತೀನಿ ಫಿಶ್ ಮಾತ್ರ. ಇಲ್ಲಿ ದೊಡ್ಡ ದೊಡ್ಡ ಫಿಶ್ ಇದ್ದಾವೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ ಕಾಣಿಸ್ತೈತಲ್ಲ, ಅಲ್ಲಿ ನೋಡಿ ಜೂಮ್ ಮಾಡ್ತಾಯಿದ್ದೀವಿ ನೋಡಿ. ಅಲ್ಲೈತೆ ನೋಡಿ ಫಿಶ್, ಕಾಣಿಸ್ತಲ್ಲ. ಇನ್ನೂ ದೊಡ್ಡ ದೊಡ್ಡ ಫಿಶ್ ಇದಾವೆ ನೋಡಿ, ಆ ಕಡೆಯಿಂದ ಬರ್ತಾ ಇದ್ದಾವೆ ನೋಡಿ. ಇನ್ನೊಂದು ಅಲ್ಲಿ ನೋಡಿ ಸ್ನೇಹಿತರೆ, ಓ ಎಷ್ಟು ದೊಡ್ಡದಿದ್ದಾವೆ ನೋಡಿ ಫಿಶ್ ಎಲ್ಲ. ಇವೆಲ್ಲ ಹಾಕ್ದಾಗೆಲ್ಲ ಚಿಕ್ಕ ಚಿಕ್ಕ ಹಾಕಿದ್ದಿದ್ದು, ಈಗ ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟೈತೆ. ಅಲ್ಲಿ ನೋಡಿ, ಅಲ್ಲಿ ಹೋಗ್ತೈತೆ ನೋಡಿ ದೊಡ್ಡ ಫಿಶ್, ಎಷ್ಟು ದೊಡ್ಡ ಐತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲೈತೆ, ಇಲ್ಲಿ ನೋಡಿ ನೋಡಿ. ಓಹ್ ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡದಿದ್ದಾವೆ ಫಿಶ್ ನೋಡಿ. ಇಲ್ಲಿ ಅನ್ನಿಸಲ್ಲ, ಎಷ್ಟು ದೊಡ್ಡದಾಗೈತೆ. ಇವು ಕ್ಯಾಟ್ ಫಿಶ್, ಇವು ಆ್ಯಕ್ಚುಲಿ ಕ್ಯಾಟ್ ಫಿಶ್ ಗೊತ್ತಲ್ಲ, ಎಷ್ಟು ದೊಡ್ಡದಾಗತ್ತೆ ಅಂತ ಹೇಳ್ಬಿಟ್ಟು. ಒಂದೊಂದು 4, 5, 10 kg ಎಲ್ಲ ಬರುತ್ತೆ ನೋಡಿ. ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಇದ್ದಾವೆ ಫಿಶ್ ಎಲ್ಲ ದೊಡ್ಡದಾಗ್ಬಿಟ್ಟೈತೆ. ಒಂದು ಸ್ವಲ್ಪ ಕಲ್ಲು ಹಾಕಲ್ಲೇ, ಅಲ್ಲಿ ಕಲ್ಲು ಹಾಕಲ್ಲಿ ನೋಡೋಣ, ಫಿಶ್ ಎಲ್ಲ ಬರ್ತಾವೇನು? ಕಲ್ಲು ಹಾಕ, ಇಲ್ಲ ಹಾಕ, ಇಲ್ಲ ಹಾಕ, ಇಲ್ಲ ಹತ್ರ ಹಾಕ, ನಮ್ಮ ಮುಂದೆ ಹಾಕ, ಇಲ್ಲಿಗೆ ಬರ್ತಾವೇನ? ಅಲ್ಲಲ್ಲ, ಇಲ್ಲಿ ಅಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆ ನೋಡು. ಈ ಕಡೆ ನಮ್ಮ ಮುಂದ್ಗಡೆ ಹಾಕು, ಇಲ್ಲಿ ಕರೆಕ್ಟಾಗಿ ಇಲ್ಲಿ. ಹಾಂ, ಜನ ಬಂದ ತಕ್ಷಣ ನೋಡಿ ಸ್ನೇಹಿತರೆ, ಫಿಶ್ ಎಲ್ಲ ಹೆಂಗೆ ಬಂದ್ಬಿಡ್ತಾವೆ ಹತ್ರ ಎಲ್ಲ. ಯಾಕೆ ಗೊತ್ತಾ, ಊಟ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಮನೇಲೆಲ್ಲ ಮಿಕ್ಕತ್ತಲ್ಲ ರೈಸು ಎಲ್ಲ ತಗೊಬಂದ್ಬಿಟ್ಟು ಇದಕ್ಕೆ ಹಾಕ್ತಾರೆ. ಏನು ಮುದ್ದೆ ಎಲ್ಲ ಮಿಕ್ಕತ್ತಲ್ಲ, ಅದೆಲ್ಲ ತಗೊಬಂದು ಹಾಕಿದ್ರೆ ಫುಲ್ಲು ತಿಂದ್ಬಿಡ್ತಾವೆ ಹಿಂಗೆ. ಅದಕ್ಕೋಸ್ಕರ ನಾವು ಬಂದ ತಕ್ಷಣ ಹತ್ರ ಬರ್ತಾ ಇರೋದು. ನೋಡಿ ಎಷ್ಟು ದೊಡ್ಡದಾಯ್ತು ಒಂದೊಂದು. ಇವಾಗ ಅವರೇಕಾಯಿ ಕಿತ್ಕೊಬರನ್ವಾ? ಏನು ಮಾಡ್ತಾ ಇರೋದಲ್ಲ ಇವರು ನಿಮ್ಮವರು? ಹಾಂ, ನಡಿ ಹಿಂಗೆ ಮುಂದೆ ನಡಿ, ನೀನು ಬಿದ್ದೋಯ್ತೀಯ. ಸ್ನೇಹಿತರೆ ನೋಡಿ, ಇದೆಲ್ಲ ಆನಿಯನ್ ತೋಟ. ಅದು ನೋಡಿ, ಆನಿಯನ್ ಹಾಕಿದ್ರೆ ಫುಲ್ಲು ನೋಡಿ ಎಷ್ಟಿದೆ ನೋಡಿ. ಆನಿಯನ್ನು ಎಲ್ಲ ಈರುಳ್ಳಿ ಹಾಕಿರೋದು. ಅಂದರೆ ಇದು ಸಾಂಬಾರಿಗೆಲ್ಲ ಹಾಕಿವಲ್ಲ ಆ ಥರ ಆನಿಯನ್ ಅಲ್ಲ, ಇದೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಹಾಂಗ್ಕಾಂಗು, ಚೈನಾಗೆಲ್ಲ, ಜಪಾನ್ಗೆ, ಇದೆಲ್ಲ ಸಿಂಗ್ಪುರ್, ಇದೆಲ್ಲ ಮೆಡಿಸಿನ್ಗೆ ಹೋಗುತ್ತೆ ಸ್ನೇಹಿತರೆ. ಇದೆಲ್ಲ ನಾವು ತಿನ್ನೋದಲ್ಲ. ಇಲ್ಲಿ ನೋಡಿ, ಈ ಕಡೆ ಫುಲ್ ಐತೆ ನೋಡಿ ಸ್ನೇಹಿತರೆ. ಇದು ನಾವು ತಿಂತಕ್ಕಂಥ ಈರುಳ್ಳೆಲ್ಲ ಇದು ಎಕ್ಸ್ಪೋರ್ಟ್ ಆಗುತ್ತೆ. ಇದೆಲ್ಲ ಮೆಡಿಸಿನ್ಗೆ ಹೋಗುತ್ತೆ. ಅಪ್ಪ ಸ್ನೇಹಿತರೆ ನೋಡಿ, ಗಾಳಿ ಸಖತ್ತಾಗಿ ಬೀಸ್ತಾ ಐತೆ, ಫುಲ್ ತಂಪಾಗೈತೆ. ಏನು ಒಳ್ಳೆ AC ಇದಾಗೈತೆ, ಗಾಳಿ ಬೀಸ್ತಾ ಐತೆ, ಫುಲ್ ತಂಪಾಗೈತೆ, ಒಳ್ಳೆ AC ಇದ್ದಂಗೆ ಐತೆ. ಹೆಂಗೆ ಅವ್ರು ಹೋಗಿರೋದು ಆ ಕಡೆ? ಮತ್ತೆ ನಡಿ, ನೀನು ಹಿಂಗೆ ಬರ್ತಾ ಇದೆಯಾ? ಹಂಗೆ ಹೋಗೋದಂತ ಹೇಳ್ಬಿಟ್ಟು ಹಿಂಗೆ ಇಲ್ಲ, ಹಿಂಗೆ ಹೋಗ್ಬಿಡನ್ವಾ? ನಡಿ. ಹಾಂ ಬಾ, ಹಿಂಗೆ ಹೋಗೋಣ ಬಾ. ಇಲ್ಲಾಂದ್ರೆ ಅಲ್ಲಿಂದ ಹೋದ್ರೆ ತುಂಬ ದೂರ ಆಗತ್ತೆ. ಹಿಂಗೆ ಹೋಗ್ಬಿಡನ್ವಾ? ನೋಡಿ ಸ್ನೇಹಿತರೆ, ಈಗ ನಾವು ಅಡ್ಡ ದಾರಿಯಲ್ಲಿ ಹೋಗ್ತಾ ಇದ್ವಿ. ಹಿಂಗೆ ಈರುಳ್ಳಿ ಅಲ್ಲಿ ಮಧ್ಯೆ ಆ ಕಡೆಯಿಂದ ಬರಬೇಕಾದ್ರೆ ತುಂಬ ಸುತ್ತ ಹಾಕ್ಕೊಂಡು ಬರಬೇಕು. ಅದಕ್ಕೋಸ್ಕರ ಬೈಪಾಸ್ ಮಾಡ್ತಾ ಇದ್ದೀವಿ ಆ ಕಡೆ ದಾಟ್ಕೊಳ್ಳೋಕ್ಕೆ. ತೋರಿಸ್ತೀನಿ ರೀ ಈರುಳ್ಳಿ ಹೆಂಗಾಗೈತೆ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ,
ಇಲ್ಲಿ ನೋಡಿ ಈ ಥರ ಇರುತ್ತೆ. ಈರುಳ್ಳಿ ಒಂದು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಈರುಳ್ಳಿ ಇನ್ನೂ ಆಗಿಲ್ಲ, ಇನ್ನೂ ಒಂದು ತಿಂಗಳು ಹೋಗಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಅರ್ಧ ಭಾಗ ಎಲ್ಲ ಆಗೈತಿದೆ. ಪಾಪ ಏನಾಗೈತಪ್ಪ? ಏನಾಗೈತೆ? ಅಪ್ಪ ಆಗೈತಾ? ಅಯ್ಯೋ ಹ್ಞೂ ಇಳಿಪ. ಅವರೇ ಕೈ ಬಿಡಿಸ್ತಾವ್ರೆ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಗಿಡ ಎಲ್ಲ ಸತ್ತೋಗೈತೆ. ಇನ್ನೇನೆಲ್ಲ ಟೈಮ್ ಐತಲ್ಲ, ಇವಾಗ ಫೆಬ್ರವರಿ ಮಂತು ಮುಗಿಯುತ್ತಲ್ಲ, ಸಂಕ್ರಾಂತಿಗೆಲ್ಲ ಕ್ಲೋಸ್ ಆಗುತ್ತಲ್ಲ. ಇಲ್ಲಿ ನೋಡೋದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕಿದ್ದಾರೆ. ಕಾಯಿ ಅಲ್ಲದೆ ಎಣ್ಣೆ ಹಾಕ್ಬಿಟ್ಟೈತೆ ಆಲ್ರೆಡಿ ಮೆಣಸಿನ್ಕಾಯಿ. ಬಾರ ಬಾ. ಮೆಣಸಿನ್ಕಾಯಿ ಕಾಯಿ ಎಲ್ಲ ಹಣ್ಣಾಗ್ಬಿಟ್ಟೈತೆ ಆಲ್ರೆಡಿ. ನೋಡಿ ಇದು ಸೊಪ್ಪು ಗಿಡ ಇದು. ಸೊ ಸೊಪ್ಪಿನ ಗಿಡ ಇದು. ಏನಕ್ಕೆ ಅಂದರೆ ಹಂಗೆ ಬಿಟ್ಟಿರೋದು. ನೆಕ್ಸ್ಟ್ ಇದನ್ನು ನಾವು ಏನು ಮತ್ತೆ ಬಿತ್ತನೆ ಮಾಡ್ತೀವಿ. ಸೊ ಇದನ್ನು ಒಣಗಿಸ್ಬಿಟ್ಟು ಬೀಜ ಎಲ್ಲ ತಗೊಂಡು ಆಮೇಲೆ ನಾವು ಇದನ್ನು ನಾವು ಇದು ಮಾಡ್ತೀವಿ, ಬೆಲೆ ಮಾಡ್ತೀವಿ ಆಮೇಲೆ. ಅಲ್ಲಿ ನೋಡಿ ಬೀಜ ಎಲ್ಲ ಆಗೈತೆ ಸ್ನೇಹಿತರೆ. ಇಲ್ಲಿ ನೋಡಿ ಬೆರ್ರೀಸ್ ಐತೆ. ಈ ಥರ ಬೆರ್ರೀಸ್ ನೀವು ಯಾರಾದರೂ ತಿಂದಿದ್ರೆ, ನಿಮ್ಮ ಕಡೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಲ್ಲಿ ನೋಡಿ ಬೆರ್ರೀಸ್ ಐತೆ, ಇನ್ನೆಲ್ಲ ಹಣ್ಣು ಆಗ್ಬಿಟ್ಟೈತೆ. ಏ ಬಾರ ಪವನ್. ನೋಡಿ ಸ್ನೇಹಿತರೆ ಬೆರ್ರೀಸ್ ಎಷ್ಟೈತೆ, ತುಂಬ ಸ್ವೀಟ್ ಆಗಿರುತ್ತೆ. ಹೆಂಗೈತೆ ನೋಡಿ, ಫುಲ್ಲು ಸ್ವೀಟ್ ಇರುತ್ತೆ. ಯಾಕೋ ಅವನಿಗೆ ಅನಿಸ್ತಾ ಇದೆಯಾ? ಮಾತಾಡಂದ್ರೆ ಇವನು ಪುಷ್ಪರಾಜು ಡ್ಯಾನ್ಸ್ ಮಾಡ್ತಾನೆ. ಪುಷ್ಪ 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 ಅಂತ. ಆಲ್ಮೋಸ್ಟ್ ಇನ್ನೇನು ಸೀಸನ್ ಎಲ್ಲ ಮುಗೀತು, ಅವರೇಕಾಯಿ ಸೀಸನ್ನು. ಇಷ್ಟ ಆಗೈತೆ ಕಾಯಿ ಸ್ನೇಹಿತರೆ. ಇಲ್ಲ ಒಣಗಿದ ಕಾಯಿ ಇದೆಲ್ಲ, ಒಣಗಿದ ಕಾಯಿ ಇದೆಲ್ಲ ಆಲ್ರೆಡಿ ಕಿತ್ತು ಚೀಲಕ್ಕೆ ಹಾಕಿದ್ದಾರೆ. ಒಣಗಿದ ಕಾಯಿ ಅಲ್ಲಿ ನೋಡಿ ಎಷ್ಟೈತೆ. ಸ್ನೇಹಿತರೆ ಬೀಜ ಎಲ್ಲ ಒಣಗೋಗೈತೆ. ಒಣಗಿರೋ ಕಾಯೆಲ್ಲ ಬೀಜ ಮಾಡಿಬಿಟ್ಟು ಆಮೇಲೆ ಹಾಗೆ ಶೇಖರಣೆ ಮಾಡ್ತಾರೆ. ಆಮೇಲೆ ಸಾಂಬಾರಿಗೆ ನೆಕ್ಸ್ಟ್ ಟೈಮ್ ಬಿತ್ತನೆ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದೆ ಸೇಮ್ ಎಲೆ ಸಾಕಾಣಿಕೆ ಮಾಡ್ತೀವಲ್ಲ, ರೇಷ್ಮೆ ಹುಳ ಅದಕ್ಕೆ ಹಾಕ್ತೀವಲ್ಲ ಸೊಪ್ಪು, ರೇಷ್ಮೆ ಹುಳದ ಸೊಪ್ಪು. ಇದು ನೋಡಿ ಎಷ್ಟು ದೊಡ್ಡದಾಗೈತೆ, ಮರ ಆಗ್ಬಿಟ್ಟೈತೆ, ದೊಡ್ಡ ಮರ ಆಗೈತೆ. ನೋಡಿ ಎಷ್ಟು ದೊಡ್ಡದಾಗೈತೆ ಕಾಂಡ, ನೋಡಿ ಎಷ್ಟು ದೊಡ್ಡದಾಗೈತೆ ಗಿಡ ಎಲ್ಲ. ನೋಡಿ 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 ಎಷ್ಟೈತೆ ಗಿಡ ನೋಡಿ. ಇದೆಲ್ಲ ಒಂದೇ ಗಿಡ ಎಷ್ಟು ದೊಡ್ಡ ಮರ ಆಗ್ಬಿಟ್ಟೈತೆ. ಓಕೆನಾ? ಕಾಯಿ ದೊಡ್ಡ ದೊಡ್ಡ ಕಾಯಿ ಬಿಡುತ್ತೆ ಇದರಲ್ಲಿ. ಲಾಸ್ಟ್ ಟೈಮ್ ಎಲ್ಲ ಮೊನ್ನೆ ಸಿಕ್ಕಾಪಟ್ಟೆ ಕಾಯಿ ಎಲ್ಲ ಬಿಟ್ಟಿತ್ತು ಮರದಲ್ಲಿ. ಮುಗಿದೈತಿ ಸೀಸನ್ನು, ಕಾಯೆಲ್ಲ ಬಿಡುತ್ತೆ ಸೂಪರಾಗಿ. ದೊಡ್ಡ ದೊಡ್ಡ ಕಾಯಿ ಎಲ್ಲ, ಜಂಬನೇ ಇಲ್ಲ ಕಾಯಿ. ನೋಡಿ ಸ್ನೇಹಿತರೆ, ತುಂಬ ಬಿಸಿಲೂ ಐತೆ. ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಫ್ರೆಂಡ್ಸ್, ಬಾಯ್.